Hi guys, welcome back to ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೇ ತರಗತಿಯ ಮೊದಲ ಒಂದು ಪದ್ಯ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ ಈ ಒಂದು ಪದ್ಯದ ಪ್ರಶ್ನೆ ಉತ್ತರಗಳನ್ನು ಮತ್ತು ಈ ಪಾಠದ ಸಾರಾಂಶವನ್ನು ಈಗ ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ, 8, 9, 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹೀಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. What else was she according to him? Why does he consider her to be so? ಈ ಒಂದೇ ಒಂದು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಮಾಡಲಾಗಿದೆ. ಇಲ್ಲಿ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥ ರಸ್ಕಿನ್ ಬಾಂಡ್ ಅವರು ತನ್ನ ಅಜ್ಜಿಯನ್ನು ಚೈಲ್ಡಿಶ್, ಮಗುವಿನಂತೆ ಹವ್ಯಾಸವುಳ್ಳತಕ್ಕಂಥ ಅಥವಾ ಮಗು ಹೊಂದಿರತಕ್ಕಂಥ ಹವ್ಯಾಸವನ್ನು ಉಳ್ಳವಳು ಅಂತ ಕರೆಯದೆ ಏನೆಂದು ಕರೆದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ, ಮತ್ತು ಏಕೆ ಅವನು ಅವಳನ್ನು ಆ ರೀತಿಯಾಗಿ ಪರಿಗಣಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಉತ್ತರ ಈ ರೀತಿಯಾಗಿದೆ. ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹೀಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ಇಲ್ಲಿ ಈ ಒಂದು ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ ಬರೆದಿರ್ತಕ್ಕಂತಹ ರಸ್ಕಿನ್ ಬಾಂಡ್ ಅವರು ತನ್ನ ಅಜ್ಜಿಯನ್ನು ಮಗುವಿನ ಹವ್ಯಾಸ ಉಳ್ಳವಳು ಎಂದು ಕರೆಯದೆ ಅವಳನ್ನು ಜೀನಿಯಸ್, ಶಿ ವಾಸ್ ಜೀನಿಯಸ್ ಅಂತ ಕರೆದಿದ್ದಾನೆ, ಪ್ರತಿಭಾವಂತೆ ಅಂತ ಹೇಳಿ ಕರೆದಿದ್ದಾನೆ. ಬಿಕಾಸ್, ಏಕೆಂದರೆ ಶಿ ಕುಡ್ ಕ್ಲೈಂಬ್ ಟ್ರೀಸ್, ಅವಳು ಗಿಡಗಳನ್ನು ಹತ್ತಬಲ್ಲವಳಾಗಿದ್ದಳು. ವೆದರ್ ದ ಟ್ರೀ ವಾಸ್ ಬಿಗ್ ಆರ್ ಹೈ, ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಮರ ಆಗಿರ್ಬೋದು ಅಥವಾ ಎತ್ತರಕ್ಕಿರ್ತಕ್ಕಂಥ ಒಂದು ಮರ ಆಗಿರ್ಬೋದು. ಆ್ಯಂಡ್ ಸ್ಪ್ರೆಡ್ಡಿಂಗ್, ಅದು ಹರಡಿಕೊಂಡಿರ್ತಕ್ಕಂಥ ಮರವೂ ಸಹಿತ ಆಗಿರಬಹುದು. ಶಿ ವಾಸ್ ಸ್ಕಿಲ್ಫುಲ್ ಆ್ಯಂಡ್ ಶಿ ಕ್ಯಾನ್ ಕ್ಲೈಂಬ್ ಇಟ್ ವೆರಿ ಕ್ವಿಕ್ಲಿ. ಈ ಒಂದು ವಿಚಾರದಲ್ಲಿ, ಮರವನ್ನು ಹತ್ತುವ ವಿಚಾರದಲ್ಲಿ ಅವಳು ಭಾಳಷ್ಟು ಕೌಶಲ್ಯವನ್ನು ಹೊಂದಿದ್ದಳು. ಆ್ಯಂಡ್ ಶಿ ಕ್ಯಾನ್ ಕ್ಲೈಂಬ್ ಇಟ್ ವೆರಿ ಕ್ವಿಕ್ಲಿ, ಆ ಮರವನ್ನು ಅವಳು ಬೇಗನೆ ಹತ್ತಬಲ್ಲವಳಾಗಿದ್ದಳು. ಶಿ ಕುಡ್ ಕ್ಲೈಂಬ್ ದ ಟ್ರೀಸ್ ಟಯರ್ಡ್ಲೆಸ್ ಇವನ್ ಆಟ್ ದ ಏಜ್ ಆಫ್ 62. ಅವಳು ದಣಿವನ್ನು ಅರಿಯದಂಥ ಒಬ್ಬ ಅಜ್ಜಿಯಾಗಿದ್ದು ತನ್ನ 62ನೇ ವಯಸ್ಸಿನಲ್ಲಿ ಸಹಿತ ಮರವನ್ನು ಹತ್ತುತ್ತಿದ್ದಳು. ಶಿ ಹ್ಯಾಡ್ ದಿಸ್ ಗಿಫ್ಟ್ ಆ್ಯಂಡ್ ಎಂಜಾಯಿಂಗ್ ಇಟ್ ದೋ ಇಟ್ ವಾಸ್ ಅನ್ಯೂಸ್ವಲ್. ಶಿ ಹ್ಯಾಡ್ ದಿಸ್ ಗಿಫ್ಟ್, ಈ ಒಂದು ಗಿಫ್ಟ್ ಅವಳಿಗೆ ಇತ್ತು, ಈ ಒಂದು ಕೊಡುಗೆ ಅವಳಿಗೆ ಇತ್ತು ಮತ್ತು ಅದನ್ನು ಅವಳು ಆನಂದಿಸ್ತಾ ಇದ್ದಳು. ದೋ ಇಟ್ ವಾಸ್ ಅನ್ಯೂಸ್ವಲ್, ಅದು ಅಸಾಮಾನ್ಯವಾಗಿತ್ತು. ಸೊ ದ ಸ್ಪೀಕರ್ ಕನ್ಸಿಡರ್ಡ್ ಹರ್ ಟು ಬಿ ಅ ಜೀನಿಯಸ್. ಆ ಕಾರಣಕ್ಕಾಗಿ ಇಲ್ಲಿ ಏನು ಮಾಡಿದ್ದಾನೆ ಕವಿ ಅಜ್ಜಿಯನ್ನು ಜೀನಿಯಸ್ ಎಂದು, ಪ್ರತಿಭಾವಂತೆ ಎಂದು ಕರೆದಿದ್ದಾನೆ. ಇನ್ನು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಗ್ರ್ಯಾಂಡ್ಮಾ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ for a very long period. Identify the lines that suggest this. Ever since childhood she would had this gift. This line suggests that the grandma had been in the habit of climbing trees for a very long period. ಈ ಕೊಟ್ಟಿರ್ತಕ್ಕಂತಹ ಒಂದು ಪದ್ಯದಲ್ಲಿ ಈ ಅಜ್ಜಿಗೆ ಬಹಳಷ್ಟು ವರ್ಷಗಳಿಂದ ಗಿಡ ಹತ್ತುವಂತಹ ಒಂದು ಹವ್ಯಾಸ ಇತ್ತು ಅಂತ ಒಂದು ವಿವರಣೆ ಕೊಡ್ತಕ್ಕಂತಹ ಪದ್ಯದ ಯಾವ ವಾಕ್ಯದಲ್ಲಿದೆಯೇ ಅಥವಾ ಯಾವ ಒಂದು ಶಬ್ದ ಹೇಳುತ್ತೆ ಅಂತಂದರೆ ಗಿಫ್ಟ್ ಅಂತಕ್ಕಂಥ ಒಂದು ಶಬ್ದ ಹೇಳುತ್ತೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಲುಕ್ ಆ್ಯಟ್ ಲೈನ್ 7 and 8. ಶಿ ವುಡ್ ಬಿ ಟೋಲ್ಡ್ ಹೂ ಡು ಯು ಥಿಂಕ್ ವುಡ್ ಟೆಲ್ ಹರ್ ಸೋ. ಇಲ್ಲಿ 7 ಮತ್ತು 8ನೇ ನೀವು ಲೈನ್ಗಳನ್ನು ನೋಡಿದಾಗ ಶಿ ವುಡ್ ಬಿ ಟೋಲ್ಡ್, ಅವಳಿಗೆ ಹೀಗೆ ಹೇಳಬಹುದಾಗಿತ್ತು. ಹೂ ಡು ಯು ಥಿಂಕ್ ವುಡ್ ಟೆಲ್ ಹರ್ ಸೋ, ಆ ರೀತಿಯಾಗಿ ಯಾರು ಹೇಳಬಹುದಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್, ನನ್ನ ವಿಚಾರದಲ್ಲಿ, ದ್ಯಾಟ್ ದ ವೆಲ್ ವಿಷರ್ಸ್, ಅವಳು ಚೆನ್ನಾಗಿರಲಿ ಅಂತಕ್ಕಂಥ ಬಯಸುವಂತಹ ಅವರಿಗೆ ನಾವೇನಂತೇವೆ ವೆಲ್ ವಿಷರ್ಸ್ ಅಂತ ಕರಿತಾ ಇದ್ದೇವೆ. ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕುಟುಂಬ ಸದಸ್ಯರಾಗಿರ್ಬೋದು, ಆರ್ ನೇಬರ್ಸ್, ಅವರ ಅಕ್ಕಪಕ್ಕದವರಾಗಿರ್ಬೋದು, ವುಡ್ ಟೆಲ್ ಹರ್ ಸೋ, ಈ ರೀತಿಯಾಗಿ ಅವಳಿಗೆ ಹೇಳಬಹುದಾಗಿತ್ತು. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ. ಡು ಯು ಫೈಂಡ್ ಎನಿಥಿಂಗ್ ಆಡ್ in the reply given the grandma? If so, why do you think it is odd? ಇಲ್ಲಿ ಅಜ್ಜಿ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯಲ್ಲಿ ಏನಾದರೂ ಆಡ್ ಆಗಿದೆಯಾ
ಅವಳು ಹೇಳಬಾರ್ದಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾಳ, ಅದು ಏನು ಅಂತ ಕೇಳ್ತಾ ಇದ್ದಾರೆ. ವಿ ಕಾಂಟ್ ಸೇ ದ್ಯಾಟ್ ಗ್ರ್ಯಾಂಡ್ಮಾಸ್ ರಿಪ್ಲೈ ಈಸ್ ಆಡ್. ಆ ಗ್ರ್ಯಾಂಡ್ಮಾ ಕೊಟ್ಟಿರ್ತಕ್ಕಂತಹ ಏನು ಪ್ರತಿಕ್ರಿಯೆ ಇದೆ ಅದು ಆಡ್ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ವಿ ಕ್ಯಾನ್ instead say that her reply shows her Poem-1 having irregular habit or showing disagreed and showing for social conventions ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವಳಲ್ಲಿರ್ತಕ್ಕಂಥ ಒಂದು ಸ್ಪಿರಿಟನ್ನು ನೋಡಬೇಕಾಗತ್ತೆ, ಸ್ಫೂರ್ತಿಯನ್ನು ನೋಡಬೇಕಾಗತ್ತೆ. ಶಿ ಬೋಲ್ಡ್ಲಿ ಡಿಕ್ಲೇರ್ಸ್ ದ್ಯಾಟ್ ಇಫ್ ಕ್ಲೈಂಬಿಂಗ್ ಟ್ರೀಸ್ ಈಸ್ ಇನ್ ಓಲ್ಡ್ ಏಜ್ ಈಸ್ ಕನ್ಸಿಡರ್ಡ್ ಡಿಸ್ಗ್ರೇಸ್ಫುಲ್. ನೀವು ವಯಸ್ಸಾದ ಮೇಲೆ ಗಿಡ ಹತ್ತೋದು ಡಿಸ್ಗ್ರೇಸ್ಫುಲ್ ಅಂತ ಅಂದ್ಬಿಟ್ರೆ ಶಿ ವುಡ್ ಚೂಸ್ ಟು ಡಿಸ್ಗ್ರೇಸ್ಫುಲ್ ವರ್ಕ್, ಅವಳು ಅದನ್ನು ಆಯ್ಕೆ ಮಾಡ್ಕೊಳ್ತಾಳೆ. ಹರ್ ರಿಪ್ಲೈ ಶೋಸ್ ಹರ್ ಫ್ರೀಡಮ್ ಆಫ್ ಸ್ಪಿರಿಟ್, ಅದು ಅವಳ ಒಂದು ಸ್ಫೂರ್ತಿಯ ಸ್ವಾತಂತ್ರ್ಯವನ್ನು ತೋರಿಸುತ್ತೆ. ಇನ್ನು ಪ್ರಶ್ನೆ ನಂಬರ್ ನಾವು 5 ನೋಡ್ತಾ ಇದ್ದೇವೆ. ಆದರ್ಸ್ ಹ್ಯಾಡ್ ಫಿಯರ್ಡ್ ದಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಾಮ್ ಅ ಟ್ರೀ ಒನ್ ಡೇ ಆರ್ ದ ಅದರ್. ಡಿಡ್ ದಿಸ್ ಹ್ಯಾಪನ್ ಆರ್ ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಆದರ್ಸ್ ಹ್ಯಾಡ್ ಫಿಯರ್ಡ್, ಅವರ ಕುಟುಂಬ ಸದಸ್ಯರು ಉಳಿದವರು ಭಾಳಷ್ಟು ಹೆದರ್ತಾ ಇದ್ದರು ಅಥವಾ ಅಂಜಿಕೆ ಭಯಪಡ್ತಾ ಇದ್ದರು. ಒಂದು ದಿವಸ ಏನು ಮಾಡ್ತಾಳೆ, ಅಜ್ಜಿ ಗಿಡದಿಂದ ಬೀಳ್ತಾಳೆ ಅಂತಕ್ಕಂಥದ್ದು ಅವ್ರ ಹೆದರಿಕೆಯಾಗಿತ್ತು. ಇದು ನಡೀತಾ ಅಥವಾ ಮತ್ತೇನಾದರೂ ನಡೀತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಎಸ್ ಇಟ್ ಹ್ಯಾಡ್ ಹ್ಯಾಪನ್ಡ್, ಹೌದು ಅದು ನಡೀತು. ಒನ್ ಡೇ, ಒಂದು ದಿನ, ವೆನ್ ಆದರ್ಸ್ ವೇರ್ ಇನ್ ದ ಟೌನ್, ಉಳಿದ ಎಲ್ಲ ಕುಟುಂಬ ಸದಸ್ಯರು ಪಟ್ಟಣದಲ್ಲಿ ಇರಬೇಕಾದ್ರೆ ಶಿ ಹ್ಯಾಡ್ ಅ ಟೆರಿಬಲ್ ಫಾಲ್, ಅವಳು ಭಯಂಕರವಾಗಿ ಬೀಳ್ತಾ ಇದ್ದಳು. ಬಟ್ ದ ಎಫೆಕ್ಟ್ ಆಫ್ ದಿಸ್ ವಾಸ್ ಅಪೋಸಿಟ್, ಆದರೆ ಅಲ್ಲಿ ಉಂಟಾಗಿರ್ತಕ್ಕಂಥ ಪರಿಣಾಮ ಮಾತ್ರ ಅದು ವಿರುದ್ಧವಾಗಿತ್ತು. ಇನ್ಸ್ಟೆಡ್ ಆಫ್ ಫಿಯರಿಂಗ್, ಅವಳು ಹೆದರುವ ಬದಲಾಗಿ ದ ಗ್ರ್ಯಾಂಡ್ಮಾ ಕ್ಲೈಂಬ್ ದ ಟ್ರೀ ಆ್ಯಂಡ್ ಮೇಡ್ ಅಪ್ ಹರ್ ಮೈಂಡ್ ದ್ಯಾಟ್ ಶಿ ವುಡ್ ನಾಟ್ ಕಮ್ ಡೌನ್. ಅವಳು ಗಿಡದ ಮೇಲೆ ಹತ್ತಿದ್ದಳು, ಅವಳಿಗೆ ಕೆಳಗೆ ಬರಲಿಕ್ಕೆ ಆಗ್ತಾ ಇದ್ದಿರಲಿಲ್ಲ. ವಾಟ್ ಹ್ಯಾಡ್ ದ ಡಾಕ್ಟರ್ ರೆಕಮೆಂಡೆಡ್, ಡಾಕ್ಟರ್ ಏನೆಂದು ಶಿಫಾರಸು ಮಾಡುತ್ತಾರೆ. ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಕಿಡ್ಸ್ ಟು ದ ಅಡ್ವೈಸ್, ಈ ಉಪದೇಶದಿಂದ ಯಾವ ಪ್ರತಿಕ್ರಿಯೆ ಉಂಟಾಗುತ್ತದೆ ಆ ಒಂದು ಕುಟುಂಬದ ಮಕ್ಕಳಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಟು ಸ್ಟೇ ಆನ್ ದ ಬೆಡ್ ಫಾರ್ ಅ ವೀಕ್. ಇಲ್ಲಿ ಬಂದಿರತಕ್ಕಂಥ ವೈದ್ಯರು ಏನು ಮಾಡ್ತಾರೆ, ಅಜ್ಜಿಗೆ ಒಂದು ವಾರ ಬೆಡ್ನಲ್ಲಿ ಮಲಗಿರುವಂತೆ ಅವರು ಶಿಫಾರಸು ಮಾಡ್ತಾರೆ. ದ ಕಿಡ್ಸ್ ಸೈಡ್ ವಿತ್ ಅ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಆಫ್ ವೆಲ್ ಟು ದ ಬೆಡ್, ಮತ್ತು ಅವಳು ಕುಟುಂಬ ಸದಸ್ಯರು ಹಾಸಿಗೆ ಮೇಲೆ ಕೂಡಿಸಿ ಬರ್ತಾರೆ ಮತ್ತು ಇವರು ಭಾಳಷ್ಟು ರಿಲೀಫ್ ಆಗಿಬಿಡ್ತಾರೆ, ಇದರಿಂದ ನಿಟ್ಟುಸಿರು ಬಿಡ್ತಾರೆ. ಇಟ್ ಮೀನ್ಸ್ ದ ಕಿಡ್ಸ್ ಲುಕ್ಡ್ ಆಫ್ಟರ್ ಹರ್ ಆ್ಯಂಡ್ ವಿಶ್ಡ್ ದ್ಯಾಟ್ ಶಿ ವುಡ್ ಸ್ಟೇ ಇನ್ ಬೆಡ್ ಆ್ಯಂಡ್ ಬಿ ಔಟ್ ಆಫ್ ಟ್ರಬಲ್ ಅಂತ. ಈಗ ಅವರು ಎಲ್ಲರೂ ಟ್ರಬಲ್ನ ತೊಂದರೆಯಿಂದ ಹೊರಗಿದ್ದಾರೆ, ಯಾಕಂದರೆ ಅಜ್ಜಿ ಹೊರಗಡೆ ಹೋದರೆ ಯಾವುದಾದ್ರೂ ಮರ ಹತ್ಕೊಂಡು ಕೂತ್ ಬೀಳ್ತಾಳೆ ಅಂತಕ್ಕಂಥ ಭಯದಿಂದ ಅವರು ಈಗ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೋಟ್ ದ ಲೈನ್ಸ್ ವಿಚ್ ಸಜೆಸ್ಟ್ ಹೌ ಓಲ್ ಹಾರ್ಟೆಡ್ಲಿ ಗ್ರ್ಯಾನಿ ಎಂಜಾಯ್ಡ್ ಕ್ಲೈಂಬಿಂಗ್ ಅ ಟ್ರೀ. ಇಲ್ಲಿ ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಲೈನ್ಗಳನ್ನ ತೆಗೆದುಕೊಳ್ಬೇಕು. ಯಾವ ಲೈನ್ಗಳು ನಿಮಗೆ ಸಲಹೆ ಕೊಡ್ತಾವೆ, ಈ ಅಜ್ಜಿ ಅಂತಕ್ಕಂಥವಳು ಓಲ್ ಹಾರ್ಟೆಡ್ಲಿ ಹೃದಯಪೂರ್ವಕವಾಗಿ ಎಂಜಾಯ್ ಮಾಡ್ತಾ ಇದ್ರು, ಆನಂದಿಸ್ತಾ ಇದ್ರು ಗಿಡವನ್ನು ಹತ್ತೋದನ್ನು ಅಂಥೇಳಿ ಕೇಳ್ತಾ ಇದ್ದಾರೆ. ದ ಲೈನ್ಸ್ ವಿಚ್ ಸಜೆಸ್ಟೆಡ್ ದಟ್ ಗ್ರ್ಯಾನೀಸ್ ಓಲ್ ಹಾರ್ಟೆಡ್ಲಿ ಎಂಜಾಯ್ಡ್ ಕ್ಲೈಂಬಿಂಗ್ ಟ್ರೀಸ್ ವೇರ್ ಆಸ್ ಫಾಲೋಸ್. ಇಲ್ಲಿದ್ದಾವೆ. ವ್ಯಾನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಕೊನೆಯದಾಗಿ ಅವಳ ಮರ ಹತ್ತಿರ್ತಕ್ಕಂಥದ್ದು 62ನೆಯ ವಯಸ್ಸಿನಲ್ಲಿ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್, ಅವಳು ಎತ್ತುವ ಯಂತ್ರದಲ್ಲಿ ಇರುವುದಕ್ಕಿಂತ ಮರದಲ್ಲಿ ಇರುವುದಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದಳು. ಶಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಕುಡ್ ನಾಟ್ ಕಾಮ್ ಡೌನ್, ಅವಳು ಗಿಡವನ್ನು ಹತ್ತಿದ್ದಳು ಮತ್ತು ಕೆಳಗೆ ಬರಲಿಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, ವಾಟ್ ಡಿಡ್ ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್. ನನ್ನ ತಂದೆಗೆ ಆತನ ಕರ್ತವ್ಯಗಳು ಏನಂತ ಗೊತ್ತಿತ್ತು ಅಥವಾ ತಿಳಿದಿತ್ತು. ವಾಟ್ ಡಿಡ್ ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್, ಆತನ ಪ್ರಕಾರವಾಗಿ ಆತನ ಕರ್ತವ್ಯ ಏನು. ದ ಸ್ಪೀಕರ್ಸ್ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್, ಇಲ್ಲಿ ಸ್ಪೀಕರ್ ಅಂದರೆ ರಸ್ಕಿನ್ ಬಾಂಡನ ತಂದೆಗೆ ಆತನ ಒಂದು ಕರ್ತವ್ಯಗಳು ಏನೆಂದು ಗೊತ್ತಿತ್ತು. ಹಿ ಅಗ್ರಿಡ್ ಟು ಫುಲ್ಫಿಲ್ ಹೀಸ್ ಮದರ್ಸ್ ಡಿಸೈರ್, ಅವಳ ತಾಯಿಯ ಒಂದು ಆಶೆಯನ್ನು ಪೂರೈಸುವುದಕ್ಕೆ ಆತ ಒಪ್ಕೊಂಡಿದ್ದ. ಇಮಿಡಿಯೇಟ್ಲಿ ಬಿಕಾಸ್ ಹಿ ವಾಸ್ ಒಬಿಡಿಯಂಟ್ ಆ್ಯಂಡ್ ಲವ್ಡ್ ಹೀಸ್ ಮದರ್, ಅವನು ಭಾಳಷ್ಟು ವಿಧೇಯನಾಗಿದ್ದ, ಜೊತೆಗೆ ತನ್ನ ತಾಯಿಯನ್ನು ಭಾಳಷ್ಟು ಪ್ರೀತಿ ಮಾಡ್ತಾ ಇದ್ದ. ಲುಕ್ ಆಟ್ ದ ಪಿಕ್ಚರ್ ಗಿವನ್ ಬಿಲೋ.
the title, quote the lines that might have guided the artist to draw. The lines that might have guided the artist to draw are made her a tree house with the windows and doors. ಇಲ್ಲಿ ಆರ್ಟಿಸ್ಟ್ಗೆ ಏನು ಮಾಡುತ್ತೆ, ಇದು ಒಂದು ರೀತಿಯಾದಂಥ ಐಡಿಯಾನ ಕೊಡುತ್ತೆ ಅಂತಕ್ಕಂಥದ್ದು, ಮಾರ್ಗದರ್ಶನವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಇದರ ಮುಂದಿನ ಉತ್ತರ ಈ ರೀತಿಯಾಗಿದೆ. ಎಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಅಂತ ಬರುತ್ತೆ. ಇಲ್ಲಿ ನೀವು ಓದಬೇಕು ಮತ್ತು ಅವುಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ರೀಡ್ ದ ಪೋಯಮ್ ಅಗೇನ್. ಡಸ್ ದ ಬಿಹೇವಿಯರ್ ಆಫ್ ಗ್ರ್ಯಾಂಡ್ ಮಾ strike you as unusual? If so, support your view quoting her ways and responses to others. One is done for you ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೀಡ್ ದ ಪೋಯಮ್ ಅಗೇನ್, ಮತ್ತೆ ಈ ಒಂದು ಪೋಯಮನ್ನು ಮರಳಿ ಓದಿ. ನಿಮಗೆ ಆ ಗ್ರ್ಯಾಂಡ್ಮಾನ ಇರತಕ್ಕಂಥ ಕೆಲವೊಂದಿಷ್ಟು ವರ್ತನೆಗಳು ಅಸಾಮಾನ್ಯವಾಗಿರ್ತಕ್ಕಂಥವುಗಳು ಅಂತ ಅನ್ನಿಸ್ತಾ ಇವೆ. ಹಾಗೆ ಅನಿಸಿದರೆ ಸಪೋರ್ಟ್ ಯುವರ್ ವ್ಯೂ, ನಿಮ್ಮ ನೋಟವನ್ನು ಇಲ್ಲಿ ಸಪೋರ್ಟ್ ಬೆಂಬಲಿಸಿ. ಹರ್ ವೇಸ್ ಆ್ಯಂಡ್ ರೆಸ್ಪಾನ್ಸಸ್ ಟು ಅದರ್ಸ್, ಅವಳು ಕೊಡ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಇಲ್ಲಿ ನೀವು ಗಮನಿಸಬಹುದು. ಒಂದನ್ನು ಅವ್ರು ಕೊಟ್ಟಿದ್ದಾರೆ ಅಂತ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ವೇ 1 ಇದು. ಎರಡನೇದು ಸೊ ಗ್ರ್ಯಾನಿ ಮೂಡ್ ಅಪ್, ಆ ರೀತಿಯಾಗಿ ಬರೀಬೇಕು. ಸಿ ಸಿಟ್ಸ್ ದರ್ ಇನ್ ಅ ಸ್ಟೇಟ್, ಎಲ್ಲಿ ಅದು ಒಂದು ಮನೆಯಲ್ಲಿ. ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ಡಿಸೈಡ್ ಇನ್ ಅ ಟ್ರೀ, ಇಲ್ಲಿಯವರೆಗೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇನ್ನು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಗ್ರೋವಿಂಗ್ old gracefully is an expression used in the poem. Discuss with your partner whether what the grandma was doing was graceful or otherwise ಅಂತ ಕೇಳಿದ್ದಾರೆ. ಅಂದರೆ ಗ್ರೋವಿಂಗ್ ಓಲ್ಡ್ ಗ್ರೇಸ್ಫುಲಿ ಅಂತ ಅಂದರೆ ಯಾವಾಗ ವಯಸ್ಸಾಗ್ತಾ ಹೋಗುತ್ತೆ ಆವಾಗ ವ್ಯಕ್ತಿ ಲಾಲಿತ್ಯದಿಂದ ಹೋಗಬೇಕಾಗತ್ತೆ ಅಂತಕ್ಕಂಥ ಒಂದು ಎಕ್ಸ್ಪ್ರೆಷನ್ ಇದೆ ಇಲ್ಲಿ. ಆ ಎಕ್ಸ್ಪ್ರೆಷನ್ನ ಈ ಒಂದು ಪೋಯಮ್ನಲ್ಲಿ ಉಪಯೋಗ ಮಾಡಲಾಗಿದೆ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್, ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಈ ವಿಚಾರವನ್ನು ಚರ್ಚೆ ಮಾಡಿಕೊಳ್ಳಿ. ವೆದರ್ ವಾಟ್ ದ ಗ್ರ್ಯಾಂಡ್ ಮಾ ವಾಸ್ ಡೂಯಿಂಗ್ ವಾಸ್ ಗ್ರೇಸ್ಫುಲ್ ಆರ್ ಅವಳು ಮಾಡ್ತಕ್ಕಂಥ ಕೆಲಸ ಅದು ಗ್ರೇಸ್ಫುಲ್ ಆಗಿದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ಬೀಯಿಂಗ್ ಗ್ರೇಸ್ಫುಲ್ ಆ್ಯಂಡ್ ವಾಟ್ ಈಸ್ ನಾಟ್ ಬೀಯಿಂಗ್ ಗ್ರೇಸ್ಫುಲ್ ಈಸ್ ಸಬ್ಜೆಕ್ಟಿವ್. ಇಲ್ಲಿ ಗ್ರೇಸ್ಫುಲ್ ಯಾವುದು ಅಲ್ಲ ಅನ್ನೋದು ಒಂದು ವಿಷಯ ಮಾತ್ರ ಆಗಿರುತ್ತೆ. ಅಕಾರ್ಡಿಂಗ್ ಟು ಟ್ರೆಡಿಷ್ನಲ್ ಐಡಿಯಾಸ್, ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕಲ್ಪನೆಯ ಊಹೆಯ ಪ್ರಕಾರ ಗರ್ಲ್ಸ್ ಆರ್ ಸಪೋಸ್ ಟು ಬಿ ಗ್ರೇಸ್ಫುಲ್ ಆ್ಯಂಡ್ ದೇ ಆರ್ ನಾಟ್ ಸಪೋಸ್ ಟು ಕ್ಲೈಂಬ್ ಟ್ರೀಸ್ ಇನ್ ಅ ಮೇನ್ಲಿ ಆರ್ ಡಿಸ್ಗ್ರೇಸ್ಫುಲ್ ಮ್ಯಾನರ್. ಮತ್ತು ಇಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ ಏನಂತಂದರೆ, ಗರ್ಲ್ಸ್ ಅಂದರೆ ಹೆಣ್ಣು ಮಕ್ಕಳು ಅಥವಾ ಹುಡುಗಿಯರು ಆರ್ ಸಪೋಸ್ ಟು ಬಿ ಗ್ರೇಸ್ಫುಲ್, ಅವರೆಲ್ಲ ಯಾವಾಗಲೂ ಲಾಲಿತ್ಯದಿಂದ ಇರ್ತಾರೆ. ಆ್ಯಂಡ್ ದೇ ಆರ್ ನಾಟ್ ಸಪೋಸ್ ಟು ಕ್ಲೈಂಬ್ ಟ್ರೀಸ್ ಇನ್ ಅ ಮೇನ್ಲಿ, ಅವ್ರು ಯಾವಾಗೂ ಗಿಡಗಳನ್ನು ಹತ್ತೋದಿಲ್ಲ. ಆರ್ ಡಿಸ್ಗ್ರೇಸ್ಫುಲ್ ಮ್ಯಾನರ್, ಅದು ಅಮನೋಹರವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ. ಬಟ್ ದೀಸ್ ಐಡಿಯಾಸ್ ಹ್ಯಾಡ್ ನಾಟ್ ಬೀನ್ ಟೇಕನ್ ಆ್ಯಸ್ ದ ಅಲ್ಟಿಮೇಟ್ ಟ್ರುತ್. ಈ ತೆಗೆದುಕೊಂಡಿರ್ತಕ್ಕಂಥ ಐಡಿಯಾ ಏನಿದೆ ಇದು ಅಲ್ಟಿಮೇಟ್ ಟ್ರುತ್ ಅಲ್ಲ, ಸತ್ಯವಾಗಿರ್ತಕ್ಕಂಥದ್ದಲ್ಲ. ಗ್ರ್ಯಾಂಡ್ಮಾ ಡಿಡ್ ವಾಟ್ ಹರ್ ಹಾರ್ಟ್ ಪ್ರಮೋಟೆಡ್ ಹರ್ ಟು ಡೂ, ಅವಳು ತನ್ನ ಹೃದಯ ಹೇಳಿದಂತೆ ಕೇಳ್ತಾ ಇದ್ದಳು. ವೈಲ್ ಡೂಯಿಂಗ್ ವಾಟ್ ಶಿ ಡಿಡ್, ಅವಳು ಏನು ಮಾಡ್ತಾ ಇದ್ದಳು, ಶಿ ಡಿಡ್ ನಾಟ್ ಹರ್ಟ್ ಎನಿವನ್, ಯಾರಿಗೂ ಭಾಳಷ್ಟು ನೋವನ್ನು ಉಂಟು ಮಾಡ್ತಾ ಇದ್ದಿರಲಿಲ್ಲ. ಸೊ ವಿ ವಿಲ್ ನಾಟ್ ಬಿ ಫೇರ್ ಇನ್ ಅವರ್ ಜಜ್ಮೆಂಟ್ ಆಫ್ ಆ್ಯಕ್ಷನ್ ಇಫ್ ವಿ ಕನ್ಸಿಡರ್ ಇಟ್ ಡಿಸ್ಗ್ರೇಸ್ಫುಲ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಬೋತ್ ದ ನ್ಯಾರೇಟರ್ ಆ್ಯಂಡ್ ಹೀಸ್ ಫಾದರ್ ವೇರ್ ವೆರಿ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಸಬ್ಸ್ಟಿನೇಟ್ ವಿತ್ ಟೆಕ್ಸ್ಚುವಲ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಸ್ಕಿನ್ ಬಾಂಡ್ ಮತ್ತು ಆತನ ತಂದೆ ಇವರಿಬ್ಬರು ಏನು ಮಾಡ್ತಾ ಇದ್ರು ಅಂದರೆ ಈ ಅಜ್ಜಿಯನ್ನು ಭಾಳಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಅನ್ನೋದನ್ನು ನೀವು ಹೇಗೆ ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರೆ. ದ ನ್ಯಾರೇಟರ್ ಅಡ್ಮೈರ್ಸ್ ಹಿಸ್ ಗ್ರ್ಯಾಂಡ್ ಮಾ ಆ್ಯಂಡ್ ಕಾಲ್ಸ್ ಹರ್ ಅ ಜೀನಿಯಸ್. ಇಲ್ಲಿ ರಸ್ಕಿನ್ ಬಾಂಡ್ ಅವರು ತನ್ನ ಅಜ್ಜಿಯನ್ನು ಏನು ಮಾಡಿದ್ದಾರೆ, ಜೀನಿಯಸ್, ಪ್ರತಿಭಾವಂತೆ ಎಂದು ಕರೆದಿದ್ದಾರೆ. ವೆನ್ ಶಿ ಬೋಲ್ಡ್ಲಿ ಚೂಸ್ ಟು ಬಿ ಗ್ರೇಸ್ಫುಲ್, ಅವಳು ಯಾವಾಗಲೂ ಗ್ರೇಸ್ಫುಲ್ ಆಗಿರೋದಕ್ಕೆ, ಲಾಲಿತ್ಯದಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಹಿ ರ್ಯಾಪಿಡ್ಲಿ ಸಪೋರ್ಟ್ಸ್ ಹರ್, ಮತ್ತು ಅವನು ಮೇಲಿನ ಮೇಲೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದ. ವೆನ್ ದ ಡಾಕ್ಟರ್ ಅಡ್ವೈಸಸ್ ರೆಸ್ಟ್ ಫಾರ್ ಗ್ರ್ಯಾಂಡ್ ಮಾ, ಯಾವಾಗ ಡಾಕ್ಟರ್ ಏನು ಮಾಡ್ತಾರೆ, ರೆಸ್ಟ್ ತೆಗೆದುಕೊಳ್ಳುವಂತೆ ಉಪದೇಶ ಮಾಡ್ತಾರೆ. ಹಿ ಲವಿಂಗ್ಲಿ ಟಕ್ಡ್ ಹರ್ ಅಫ್ ವೆಲ್, ಅವಳು ಪ್ರೀತಿಯಿಂದ ಏನು ಮಾಡ್ತಾರೆ, ಅವಳನ್ನು ಬೆಡ್ ಮೇಲೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಹವೆವರ್, ಹೀಗಿದ್ದರು, ಹಿ ಫೀಲ್ಸ್ ಸಾರಿ ಫಾರ್ ದ ಗ್ರ್ಯಾಂಡ್ ಮಾ ಆ್ಯಸ್ ಶಿ ನೋಸ್ ದ್ಯಾಟ್ ಬೀಯಿಂಗ್ ಕನ್ಫೈನ್ಡ್ ಟು ಬೆಡ್. ಇಲ್ಲಿ ಅವ್ರಿಗೂ ಸಹಿತ ಸ್ವಲ್ಪ ದುಃಖ ಆಗುತ್ತೆ. ಯಾಕಂತಂದರೆ ಅಜ್ಜಿ ಈಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಳೆ, ಅವಳು ಹಾಸಿಗೆ ಸೀಮಿತವಾಗಿದ್ದಾಳೆ ಅಂತಕ್ಕಂಥದ್ದು. ದ ಟಾರ್ಚರ್ ಫಾರ್ ಗ್ರ್ಯಾಂಡ್ ಮಾ, ಇದು ಒಂಥರದ ಹಿಂಸೆ ಅಜ್ಜಿಗೆ ಅಂತಕ್ಕಂಥದ್ದು. ಆಲ್ ದೀಸ್ ಡೀಟೇಲ್ಸ್ ಶೋ, ಈ ಎಲ್ಲ
ಒಂದು ದಾಖಲೆಗಳು ನಮಗೇನು ತೋರಿಸ್ತಾವೆ ಅಂತಂದರೆ ಹೌ ಮಚ್ ದ ನ್ಯಾರೇಟರ್ ಲವ್ಸ್ ಹಿಸ್ ಗ್ರ್ಯಾಂಡ್ ಮಾ. ಇಲ್ಲಿ ನ್ಯಾರೇಟರ್ ನಾವು ಯಾವ ರೀತಿಯಾಗಿ ಆತ ಏನು ಮಾಡ್ತಾನೆ, ಲವ್ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ತಾಯಿನ ಪ್ರೀತಿ ತನ್ನ ಅಜ್ಜಿಯನ್ನು ಯಾವ ರೀತಿ ಪ್ರೀತಿಸ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಪ್ರಶ್ನೆಗೆ ಉತ್ತರ ಮುಂದುವರಿಯುತ್ತೆ. ಈಗ ಹೀಸ್ ಫಾದರ್ ಟು ಈಸ್ ಈಕ್ವಲಿ ಕನ್ಸಿಡರ್, ಅವ್ರ ತಂದೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿರ್ತಾರೆ ಅಜ್ಜಿಯನ್ನು. ವೆನ್ ಗ್ರ್ಯಾಂಡ್ ಮಾ ಡಿಮ್ಯಾಂಡ್ಸ್ ಅ ಹೌಸ್, ಯಾವಾಗ ಅಜ್ಜಿ ಒಂದು ಮನೆಯನ್ನು ಡಿಮ್ಯಾಂಡ್ ಮಾಡ್ತಾಳೆ, ಅದು ಟ್ರೀಟ್ ಆಫಲ್ಲಿ, ಹಿ ರೆಡಿಲಿ ಅಗ್ರೀಸ್, ಅವನು ಒಪ್ಕೋತಾನೆ. ಆ್ಯಂಡ್ ಬಿಲ್ಡ್ಸ್ ಒನ್ ಆನ್ ದ ಟ್ರೀ ಟಾಪ್, ಒಂದು ಗಿಡದ ಮೇಲೆ ಆತ ಒಂದು ಮನೆಯನ್ನು ಕಟ್ತಾನೆ. ವಿತ್ ದ ಹೆಲ್ಪ್ ಆಫ್ ಹಿಸ್ ಸನ್, ಆತನ ಮಗನ ಸಹಾಯದಿಂದ. ಆಫ್ಟರ್ ದ ಹೌಸ್ ಈಸ್ ಬಿಲ್ಟ್, ಆ ಒಂದು ಮನೆ ಕಟ್ಟಿದ ನಂತರದಲ್ಲಿ ಎವ್ರಿ ಡೇ, ಪ್ರತಿದಿನ, ದ ನ್ಯಾರೇಟರ್ ಕ್ಲೈಮ್ಸ್ ದ ಟ್ರೀ, ಆ ಒಬ್ಬ ಈ ಒಂದು ಕತೆ ಹೇಳ್ತಕ್ಕಂತಹ ರಸ್ಕಿನ್ ಬಾಂಡ್ ಅವರೇ ಸ್ವತಃ ಹತ್ತಿ ಹೋಗ್ತಾ ಇರ್ತಾರೆ. ಟು ಗಿವ್ ಗ್ರ್ಯಾಂಡ್ ಮಾ ಕಂಪನಿ, ಗ್ರ್ಯಾಂಡ್ ಮಾನ್ ಜೊತೆಗೆ ಕೂತ್ಕೊಳ್ಳೋದಕ್ಕೆ. ಓವರ್ ಅ ಗ್ಲಾಸ್ ಆಫ್ ಶೆರಿ, ಇಲ್ಲಿ ಒಂದು ಗ್ಲಾಸ್ ಆಫ್ ಶೆರಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಹ್ಯಾವ್ ಅ ಕ್ಲೋಸ್ ಲುಕ್ ಆ್ಯಟ್ ದ ರೈಮ್ ಸ್ಕೀಮ್ ಅಂತ ಹೇಳಿದ್ದಾರೆ. ಗಿಫ್ಟ್, ಲಿಫ್ಟ್, ಟೋಲ್ಡ್, ಓಲ್ಡ್, ಅಗ್ರಿ, ಟ್ರೀ, ಆಯಿಲ್, ಫಾಲ್, ರೈಟ್, ನೈಟ್. ಇನ್ನು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಇಟ್ ವಾಸ್ ಲೈಕ್ ಅ ಬ್ರಿಪ್ ಸೀಸನ್, ನೇಮ್ ದ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಅಲಂಕಾರ ಯಾವುದು ಅಂತಂದರೆ ಅದು ಸಿಮಿಲಿ. ಮತ್ತು ವಾಟ್ ವೇರ್ ದ ಥಿಂಗ್ಸ್ ಕಂಪೇರ್ಡ್, ಎಕ್ಸ್ಪ್ಲೇನ್ ಅಂತ ಹೇಳಿದ್ದಾರೆ. ದ ಫಿಗರ್ಸ್ ಆಫ್ ಸ್ಪೀಚ್ ಈಸ್ ಸಿಮಿಲಿ. ದ ಗ್ರ್ಯಾನಿ ವಾಸ್ ಕನ್ಫೈನ್ಡ್ ಟು ಹರ್ ಬೆಡ್ರೂಮ್ ಆ್ಯಂಡ್ ಟಕ್ಡ್ ಅಪ್ ಟು ಹರ್ ಬೆಡ್ ವಾಸ್ ಕಂಪೇರ್ಡ್ ಆ್ಯಸ್ ಅ ಬ್ರಿಪ್ ಸೀಸನ್ ಇನ್ ದ ಹೆಲ್. ಇನ್ನು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್, ವಾಟ್ ಈಸ್ ಸಜೆಸ್ಟೆಡ್ ಥ್ರೂ ದಿಸ್ ಲೈನ್, ಎಕ್ಸ್ಚೇಂಜ್ ಯುವರ್ ವ್ಯೂಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ಎತ್ತುವ ಯಂತ್ರಕ್ಕಿಂತ ಮರದಲ್ಲಿ ಭಾಳಷ್ಟು ಸಂತೋಷವಾಗಿರ್ತಾ ಇದ್ದಳು. ಯಾವ ಒಂದು ಲೈನ್ ನಿಮಗೆ ಅದು ಸಜೆಸ್ಟ್ ಮಾಡುತ್ತೆ, ಈ ರೀತಿಯಾಗಿ ಹೇಳುತ್ತೆ ಅಂತ ಕೇಳಿದ್ದಾರೆ. ಹಿಯರ್ ದ ಪೋಯಟ್ ಸಜೆಸ್ಟೆಡ್ ಆರ್ ಎಕ್ಸ್ಪ್ಲೇನ್ಡ್ ದಟ್ ದ ಗ್ರ್ಯಾನಿ ಎಂಜಾಯ್ಡ್ ಟು ಸಿಟ್ ಇನ್ ಅ ಟ್ರೀ ಆ್ಯಂಡ್ ಶಿ ಫೆಲ್ಟ್ ವೆರಿ ಅನ್ಕಂಫರ್ಟೇಬಲ್ ಆ್ಯಂಡ್ ಸ್ಯಾಡ್ ಇಫ್ ಶಿ ವೇರ್ ಇನ್ ದ ಲಿಫ್ಟ್ ಆಗಬೇಕಾಗಿತ್ತು, ಲೈಫ್ ಆಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊಬೇಕು ನೀವು. ಆ್ಯಂಡ್ ಫೋರ್ತ್ ಒನ್, ದೇರ್ ವೇರ್ ನೋ ಟ್ರೀಸ್ ಲೆಫ್ಟ್ ದಟ್ ಗ್ರ್ಯಾಂಡ್ ಮಾ ಹ್ಯಾಡ್ ನಾಟ್ ಕ್ಲೈಂಬ್ಡ್. ಈ ರೀತಿಯಾಗಿ ನೀವು ಡಬಲ್ ನೆಗೆಟಿವ್ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಸಮರಿ. ಈ ಸಮರಿಯನ್ನು ನೋಡ್ಕೊಳ್ಳಿ. ಇದು ಮೊದಲ ಒಂದು ಪುಟ, ಆಮೇಲೆ ಎರಡನೇ ಪುಟ, ಆಮೇಲೆ ಬರ್ತಕ್ಕಂಥದ್ದು ಮೂರನೇ ಪುಟ, ಆಮೇಲೆ ಬರ್ತಕ್ಕಂಥದ್ದು ಇಷ್ಟು. ಅಂದರೆ ಟೋಟಲಾಗಿ ಒಂದು 4 ಪೇಜಲ್ಲಿ ನಾವು ಇದನ್ನು ಬರೆದಿದ್ದೇನೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಟೋಟಲ್ ಸಮರಿಯನ್ನು ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಕೊಡ್ತಾ ಇದ್ದೇನೆ, ಅಥವಾ ಈಗಾಗಲೇ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಇದು ಮೊದಲ ಪೇಜ್ ಆಗಿದ್ದು, ಎರಡನೇ ಪೇಜ್ನಲ್ಲೂ ಇಲ್ಲಿದೆ, ಆಮೇಲೆ ಮೂರನೇ ಪೇಜ್ ಇದಾಗಿದೆ, ಇನ್ನು ಕೊನೆಯದಾಗಿರ್ತಕ್ಕಂಥ ಪೇಜ್ ಇದು 4ನೇದು. ಈ ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ ಸಮರಿ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇದನ್ನು ನೀವು ಶಾರ್ಟ್ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗತ್ತೆ. ಕನಿಷ್ಠ ಅಂದರೆ 3 ಪ್ಯಾರಾಗ್ರಾಫ್ ಬರೀಬೇಕಾಗತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.